ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2024 ಮಾರ್ಚ್ ತಿಂಗಳದ ಕುಂಭರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಕುಂಭರಾಶಿಯವರಿಗೆ ನೋಡಿ, ಜನ್ಮದಲ್ಲಿ ಕುಜ ಶುಕ್ರ ಶನಿ ಜನ್ಮದಲ್ಲೇ ಮೂಲತಃ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಸಂಸಾರದಲ್ಲಿ ಕಿರಿಕಿರಿ ಆಗ್ತಾ ಇರ್ತಕ್ಕಂಥದ್ದು. ನಿಮ್ಮ ವ್ಯವಹಾರದಲ್ಲೂ ಕೂಡ ಕಿರಿಕಿರಿ ಆಗ್ತಾ ಇರ್ತಕ್ಕಂಥದ್ದು. ಯಾವುದೇ ಒಂದು ವ್ಯವಹಾರ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಯಾವ ವ್ಯವಹಾರ ಮಾಡಬೇಕು ಆಲೋಚನೆ ಬರ್ತಾ ಇಲ್ಲ. ಮೈಂಡೆಲ್ಲ ಒಂಥರ ಬ್ಲಾಕ್ ಆದಾಗೆ, ಒಂದು ಸ್ಫೂರ್ತಿ ಇರಲ್ಲ, ಹುಮ್ಮಸ್ಸಿರಲ್ಲ, ಆಲಸ್ಯತನ, ಸೋಮಾರಿತನ, ಸದಾ ನಿದ್ರೆ ಮಾಡ್ತಕ್ಕಂಥದ್ದು. ಕೆಲವೊಂದಷ್ಟು ಸಂದರ್ಭದಲ್ಲಿ ನಾನು ಈ ಹಿಂದೆ ತುಂಬ ಚೆನ್ನಾಗಿದ್ದೆ, ಯಾಕೆ ಈಗ ಹೀಗಾದೆ, ಹೀಗೆ ಈ ಥರದ ಒಂದಷ್ಟು ಗುಣದ ನಿಮ್ಮನ್ನು ಕಾಡ್ತಾ ಇರ್ತಕ್ಕಂಥ ಅದು ಏನಾಗುತ್ತೆ, ಶನಿ, ಕುಜ, ಶುಕ್ರ ಮತ್ತು 2ನೇ ಮನೆ ರಾಹು, ರವಿ ಇವೆಲ್ಲವೂ ಕೂಡ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ಗಳು. ಆದರೂ ಕೂಡ ಭಯಪಡುವಂಥ ಅಗತ್ಯ ಇಲ್ಲ. ನಿಮ್ಮ ಜಾತಕದಲ್ಲಿ ಬೇರೆ ಬೇರೆ ಗ್ರಹಗಳು ಒಳ್ಳೊಳ್ಳೆಯ ಫಲಗಳನ್ನು ಕೊಡ್ತಾ ಇರಬಹುದು, ಒಳ್ಳೊಳ್ಳೆ ಯೋಗವನ್ನು ಕೂಡ ಫಲಪ್ರದವಾಗಿ ಮಾಡ್ತಾ ಇರಬಹುದು. ಮಣ್ಣಿನ ವ್ಯವಹಾರ ಕ್ಷೇತ್ರ ಅಥವಾ ಹಣದ ವ್ಯವಹಾರ, ಬ್ಯಾಂಕಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರ ಇರ್ಬೋದು, ಸೊಸೈಟಿಗಳಿರ್ಬೋದು, ಪಿಗ್ಮಿ ಇತ್ಯಾದಿಗಳು, ಫೈನಾನ್ಸ್ ವ್ಯವಹಾರ, ಈ ಥರದ್ದೆಲ್ಲ ಒಂದಷ್ಟು ಲಾಭವನ್ನು ತಂದು ಕೊಡುತ್ತೆ ನಿಮಗೆ. ಹಾಗೆ ಭೂ ವ್ಯವಹಾರ, ಸೈಟ್ಗಳನ್ನು ಮಾಡುವಂಥ ಕೆಲಸ ಇರ್ಬೋದು, ಇಲ್ಲಿ ಜಮೀನನ್ನು ತಗೊಂಡು ಸೈಟ್ ಮಾಡಿ ಅಥವಾ ಅದರಲ್ಲಿ ಮನೆ ಕಟ್ಟಿ ಅದರಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು, ಅಥವಾ ಮನೆಗೆ ಕನ್ಸ್ಟ್ರಕ್ಷನ್ಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳ ವಿತರಣೆ ಇರ್ಬೋದು, ಸಾಮಗ್ರಿಗಳ ಸರಬರಾಜು ಇರ್ತಕ್ಕಂಥ ಇರ್ಬೋದು, ಅಥವಾ ವಾಹನಗಳು, ಪೆಟ್ರೋಲ್ ಬಂಕು, ಗ್ಯಾಸ್ ಏಜೆನ್ಸಿ, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ಕೂಡ ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಗ್ರಹಗಳ ಯೋಗ ತುಂಬ ಚೆನ್ನಾಗಿದೆ ಹೇಳ್ತಕ್ಕಂಥದ್ದು. ಕೆಲವೊಂದಷ್ಟು ಸಂದರ್ಭದಲ್ಲಿ ನಷ್ಟ ಅನುಭವಿಸಿದರೂ ಕೂಡ ಕೊನೆಯ ಸಂದರ್ಭದಲ್ಲಿ ಸಮಯದಲ್ಲಿ ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಮಾಸಿಕ ವೇತನವನ್ನು ಪಡೆಯುವಂತಹ ಸಿಬ್ಬಂದಿ ವರ್ಗದವರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಲಾಭವು ಕೂಡ ಸಿಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಸಿನಿಮಾ ನಟ ನಟಿಯರಿಗೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಒಳ್ಳೆಯ ಸ್ಕ್ರಿಪ್ಟ್ ಇರ್ಬೋದು, ಟೈಟ್ಲ್ ಕೊಡುವಂಥದ್ದು ಇರ್ಬೋದು, ಅಥವಾ ಅದಕ್ಕೊಂದು ಸಿನಿಮಾಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು, ವಸ್ತುಗಳು, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವಸ್ತ್ರ ವಿನ್ಯಾಸಗಳ ಬಗ್ಗೆ ವ್ಯವಹಾರ ಕ್ಷೇತ್ರ ಇರ್ಬೋದು. ಹೀಗೆ ಬೇರೆ ಬೇರೆ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಅಭಿವೃದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಕೊಂಚ ಮಟ್ಟಿಗೆ ಸಮಸ್ಯೆ ಅಡೆತಡೆಗಳಿದ್ದರೂ ಕೂಡ ಕೊನೆಯ ಭಾಗದಲ್ಲಿ ಕುಂಭರಾಶಿಯವರಿಗೆ ಹಣದ ಒಳಹರಿವು ಹೆಚ್ಚಾಗತ್ತೆ. ಕುಂಭರಾಶಿಯವರಿಗೆ ಧನಲಾಭ, ಆಕಸ್ಮಿಕವಾಗಿ ಧನಲಾಭವನ್ನು ಕೊಡುವಂಥದ್ದು, ಧನಲಾಭವನ್ನು ಇರುವಂಥದ್ದು, ಇವೆಲ್ಲವೂ ಕೂಡ ಬರ್ತಾ ಇರುತ್ತೆ ಇರತಕ್ಕಂಥದ್ದು. ಕುಂಭರಾಶಿಯ ವಿದ್ಯಾರ್ಥಿನಿಯರಿಗೆ ಕೂಡ ವಿದ್ಯಾಭ್ಯಾಸದ ಬಗ್ಗೆ ಆಲೋಚನೆ ಹೆಚ್ಚಾಗ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಟೆನ್ಷನ್ ತೊಗೊಳ್ಳೋದು, ಮಾನಸಿಕ ವೇದನೆಗಳು ಉಂಟಾಗ್ತಾ ಇರತಕ್ಕಂಥದ್ದು. ತಂದೆ ತಾಯಿಗೆ ಅನಿಸುತ್ತೆ ಮಕ್ಕಳು ಹೇಳಿದ ಮಾತನ್ನು ಕೇಳ್ತಾ ಇಲ್ಲಲ್ಲ ಆಡತಕ್ಕಂಥದ್ದು, ಮಕ್ಕಳು ಓದ್ತಾ ಇಲ್ಲಲ್ಲ, ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು, ಹೆದರಿಕೆ, ಭಯ, ಜ್ವರ, ಪರೀಕ್ಷೆ ಕಳೆದ ಈ ಥರ ಅನೇಕ ಸಮಸ್ಯೆಗಳೆಲ್ಲವೂ ಕೂಡ ಉಂಟಾಗ್ತಾ ಇರುತ್ತೆ. ಹೀಗೆ ಇವೆಲ್ಲವೂ ಕೂಡ ಏನಾಗುತ್ತೆ, ಕೆಲವೊಂದಷ್ಟು ಸಮಸ್ಯೆಗಳ ಸುಳಿನಲ್ಲಿ ಸಿಕ್ಕಿ ಒದ್ದಾಡ್ತಾ ಇರ್ತಕ್ಕಂಥದ್ದು, ತಳಮಳ ಆಗ್ತಾ ಇರ್ತಕ್ಕಂಥದ್ದು. ಹೀಗೆ ಇವೆಲ್ಲವೂ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಮಾರ್ಚ್ ತಿಂಗಳಲ್ಲಿ ಒಂದಷ್ಟು
ಜೀವನದಲ್ಲಿ ಕುಂಭರಾಶಿಯವರಿಗೆ ಏರಿಳಿತಗಳನ್ನು ಕಾಣ್ತಾ ಇರಲಿಕ್ಕೆ ಸಾಧ್ಯವಾಗುತ್ತೆ. ಜೀವನದ ಉಪಾಯಕ್ಕಾಗಿ ಯಾವುದೋ ಒಂದು ರೀತಿ ಕೆಲಸ ಕಾರ್ಯಗಳನ್ನು ಮಾಡಿ ಒಂದು ಸುಖಿ ಕುಟುಂಬವಾಗಿ ಬದುಕುವಂತಹ ಆಲೋಚನೆಯನ್ನು ಕೂಡ ನೀವು ಮಾಡುವಂಥ ಸಂದರ್ಭಗಳು ಬರುತ್ತೆ. ಬೇಗ ಸಾಲ ಬಾಧೆಯನ್ನು ನಿವಾರಣೆ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಸಂಗಾತಿಯೊಡನೆ ಸಂತೋಷವಾಗಿರಿ ಅಂತ ಗ್ರಹಗಳ ಜಾತಕ ಇತ್ಯಾದಿಗಳು ಕೂಡ ನಿಮಗೆ ತಿಳಿಸ್ತಾ ಇರುತ್ತೆ. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನಿಂದ ಧನಲಾಭ ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಕುಂಭರಾಶಿಯವರು ಸಾಯಿಬಾಬನ ದರ್ಶನ ಮಾಡಿದರೆ ಅತ್ಯಂತ ಶುಭದಾಯಕ. ಓಂ ಸಾಯಿರಾಮ್ ಹೇಳ್ತಕ್ಕಂಥ ಮಂತ್ರವನ್ನು ಪಠನೆ ಮಾಡಿದರೆ ಇನ್ನೂ ಶುಭದಾಯಕವಾಗಿರುತ್ತೆ. ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ. ಕೆಲವೊಂದಷ್ಟು ಜೀವನದಲ್ಲಿ ಸಮಸ್ಯೆಗಳು ಇರ್ತಕ್ಕಂಥದ್ದು ಪ್ರತಿಯೊಂದು ರಾಶಿಗಳಲ್ಲಿಯೂ ಕೂಡ ಗ್ರಹಗಳ ಸ್ಥಿತಿಗತಿಗಳು ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು. ನಾನು ಇಲ್ಲಿ ಹೇಳ್ತಾ ಇರತಕ್ಕಂಥದ್ದು ಗೋಚಾರದ ಫಲ ಹೇಳ್ತಕ್ಕಂಥದ್ದು. ನಿಮ್ಮ ಜನ್ಮರಾಶಿ ಅಥವಾ ಹೆಸರು ಬಲ, ಲಗ್ನ ಬಲ ಅಥವಾ ಲಗ್ನ, ಜನ್ಮರಾಶಿಯಿಂದ ಅಥವಾ ಹೆಸರು ಬಲಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಅಥವಾ ದಶಾಸಂಧಿಗಳ ಮೂಲಕವಾಗಿ ತಿಳಿಯಬೇಕಂದ್ರೆ, ಅಥವಾ ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ನಕ್ಷತ್ರ ಮತ್ತು ರಾಶಿಗಳು ಗೊತ್ತಿಲ್ಲ, ಇಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ಕೆಲವೊಂದಷ್ಟು ಫಲಾಫಲಗಳನ್ನು ನಿಮಗೆ ಪಡಿಬೇಕು ಅನ್ನುತ್ತಿದ್ದರೆ ಅಥವಾ ನಿಮ್ಮ ಜೀವನದ ಕಷ್ಟಗಳನ್ನು ತಿಳ್ಕೊಳ್ಬೇಕು ಅನ್ನತಕ್ಕಂಥದ್ದಿದ್ದರೆ, ಶುಭನೋ ಅಶುಭವೋ ಅಥವಾ ಒಳ್ಳೆಯದೋ ಕೆಟ್ಟದ್ದೋ, ಹೀಗೆ ಈ ಥರದ ಒಂದಷ್ಟು ಚಿಂತನೆ ಮಾಡಿಕೊಳ್ಳಿಕ್ಕೆ ನಮ್ಮಲ್ಲಿ ಒಂದು ಕವಡೆಯ ಶಾಸ್ತ್ರದಿಂದಲೂ ಕೂಡ ಅದನ್ನು ತಿಳಿಯುವಂಥ ಒಂದು ಅವಕಾಶಗಳಿದೆ. ಇನ್ನು ಹೆಚ್ಚೆಚ್ಚು ನಾನಿಲ್ಲಿ ನಿಮಗೆ ಕೆಲವೊಂದಷ್ಟು ಶುಭ ಮತ್ತು ಅಶುಭ ಎರಡೂ ಕೆಲವೊಂದಷ್ಟು ಫಲಾಫಲಗಳನ್ನು ತಿಳಿಸಿದ್ದೇನೆ. ಇನ್ನೂ ಹೆಚ್ಚು ನಿಮ್ಮ ಜೀವನದ ವೈಯಕ್ತಿಕವಾಗಿರ್ತಕ್ಕಂಥದ್ದು ಕೇಳಬೇಕಂತಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ, ಕರೆ ಮಾಡಿ 9513737373. ಶುಭವಾಗಲಿ.